ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು BM ಫ್ಯೂಚರ್ ರಿಸರ್ಚ್ ಸೆಂಟರ್ನವರ ಹಲವಾರು ವಿಡಿಯೋಗಳನ್ನು ತೋರಿಸುತ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ನಮ್ಮ ಹಸ್ತ ನೋಡಿಕೊಳ್ಳೆ, ಯಾವುದೇ ಒಂದು ಹಸ್ತ ನೋಡಿಕೊಳ್ಳೆ, ಆ ಹಸ್ತದಲ್ಲಿ ಧನಭಾಗ್ಯ ಇದೆಯೋ, ಆರೋಗ್ಯ ಭಾಗ್ಯ ಇದೆಯಾ, ಶ್ರೀಮಂತಿಕೆ ಇದೆಯಾ, ಸಂತೋಷ ಇದೆಯಾ, ಸಂತಾನ ಭಾಗ್ಯ ಇದೆಯಾ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ನಮಗೆ ಸಂತೋಷ ದೊರೆಯುತ್ತದೆ. ಯಾವುದೇ ಒಂದು ವಿಚಾರವನ್ನು ಮಾತ್ರ ತಿಳ್ಕೊಂಡಾಗ ಇನ್ನು ಮುಂದಿನ ಹೇಗೆ, ಏನು, ಎತ್ತ ಎಂಬ ಒಂದು ಅನುಮಾನ ಬರುತ್ತೆ. ಆದ್ದರಿಂದ ನಮ್ಮ ಹಸ್ತವನ್ನು ನೋಡಿದ ಕೂಡಲೇ ನಮಗೆ ಮೊದಲು ತಿಳಿಯಬೇಕಾಗಿದ್ದು, ನಮಗೆ ರಾಜಯೋಗ ಬರಬಹುದಾ? ರಾಜಯೋಗ ಅಂದ್ರೇನು? ಶ್ರೀಮಂತಿಗೆ ಬೇಕಾದಂಗೆ ಹಣ ಬಂದು ಸೇರುವುದು, ಅಂತಹ ಅದೃಷ್ಟ ಇದೆಯೇ ಎಂಬುದನ್ನು ತುಂಬ ಜನ ಕೇಳ್ತಾರೆ. ರಾಜಯೋಗ ಇದ್ದರೆ ಅವರ ಜೀವನವೇ ವಿಶೇಷ ರೀತಿಯಲ್ಲಿರುತ್ತೆ. ಆದರೆ ಇಂಥ ರಾಜಯೋಗ ಚಿಹ್ನೆಗಳಿದ್ದರೂ ಕೆಲವರಿಗೆ ತಾವು ಎಷ್ಟೇ ಕಷ್ಟಪಟ್ಟರೂ ಅಂತಹ ಸೌಲಭ್ಯಗಳು ಒದಗಿ ಬರುವುದಿಲ್ಲ. ಯಾಕೆ ಎಂಬುದನ್ನು ತಿಳ್ಕೊಂಡಾಗ ನಿರಾಸೆ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡಾಗಲೇ ನಾವು ಹಸ್ತಗಳನ್ನು ನೋಡಿ ಅದೃಷ್ಟವನ್ನು, ದುರಾದೃಷ್ಟವನ್ನು, ನಿರಾಸೆಯನ್ನು, ಮುಂದೆ ಬರಬಹುದಾದ ಕಷ್ಟ ನಷ್ಟಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಅದಕ್ಕಾಗಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆಯಲು ಸಾಧ್ಯ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದು ನೀವು ನಮಗೆ ಮಾಡಿಕೊಡ್ಬೇಕಾದಂಥ ಕೆಲಸಗಳು. ಅದೇ ರೀತಿ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ, ನೀವು ಮುಂದೆ ಹೇಗಾಗಿರ್ತೀರಿ, ಚೆನ್ನಾಗಿರ್ತೀರೋ, ಸುಖವಾಗಿರ್ತೀರೋ ಮುಂತಾದ ಎಲ್ಲ ವಿಷಯಗಳನ್ನು ನಿಮ್ಮ ಮೊಬೈಲ್ ನೋಡಿ ನೀವು ತಿಳ್ಕೊಳ್ಳಬಹುದು. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಅಂತಲ್ಲಿ ಬರೆದಿರುತ್ತದೆ, ವಾಟ್ಸಪ್ ನಂಬರ್ ಅಂತಿದೆ. ಆ ನಂಬರಿಗೆ ನೀವು ಮೆಸೇಜ್ ಕಳಿಸಿ. ಹಾಯ್ ಅಂತ ಕಳಿಸೋದು ಸಾಕು, ಎಸ್ ಅಂತ ಕಳಿಸೋದು ಸಾಕು. ನಾವು ನಿಮಗೆ ಕೂಡಲೇ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲವನ್ನು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ಯಾವ ರೀತಿ ನಿಮ್ಮ ಜೀವನವನ್ನು ಅಳವಡಿಸಿಕೊಂಡರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳಿಯಬಹುದು. ಅದರಂತೆ ನೀವು ಮುಂದುವರೆದರೆ ನೀವು ಸಂತೋಷವಾಗಿರ್ತೀರಿ, ಆನಂದವಾಗಿರುತ್ತೀರಿ. ಈಗ ನಾನು ನಿಮಗೆ ಕೆಲವು ವಿಚಾರಗಳನ್ನು ಹೇಳಬೇಕಂತಿದ್ದೇನೆ. ನೋಡಿ, ಈಗ ನಿಮ್ಮ ಭಾಗ್ಯರೇಖೆಯನ್ನು ನೋಡಿ. ಇದು ಭಾಗ್ಯರೇಖೆ, ಯಾವ ತೊಂದರೆ ಇಲ್ಲ, ಅಡೆತಡೆಗಳಿಲ್ಲದೆ ಹೋಗಿದೆ. ಇದು ಅಡೆತಡೆಗಳಲ್ಲ, ಇದೆಲ್ಲ ಇದ್ದಿದೆ. ಆದರೆ ಬೇರೆ ಯಾವುದೋ ಅಡ್ಡರೇಖೆಗಳು ಇಲ್ಲದೆ ಹೀಗಿರಬೇಕು. ಇದು ಕೇತು ಪರ್ವ. ಈ ಕೇತು ಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ನೇರವಾಗಿ ಶನಿ ಪರ್ವವನ್ನು ತಲುಪಿದೆ. ಯಾವ ಅಡೆತಡೆಯೂ ಇಲ್ಲ. ಹೀಗಿದ್ದಾಗ ಇದು ಉತ್ತಮ ಭಾಗ್ಯರೇಖೆ. ಇವರು ಅದೃಷ್ಟವಂತರು. ಇವರು ದುಡಿದ ಕೆಲಸ ಕಾರ್ಯಗಳಿಂದ ಇವರು ಬೇಗನೆ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ವ್ಯಾಪಾರ ವ್ಯವಹಾರದಿಂದಲೂ ಧನಾಭಿವೃದ್ಧಿ ಆಗುತ್ತದೆ. ಅಂದರೆ ಇದೆಲ್ಲವೂ ಹೀಗಿದ್ದಾಗ ಕೇತು ಪರ್ವದಿಂದ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಭಂಗವಿಲ್ಲದೆ, ಅದು ಶನಿ ಪರ್ವಕ್ಕೆ ಭಾಗ್ಯರೇಖೆ ಇದ್ದಾಗ ನೀವು ಬೇಗನೆ ಧನಾಭಿವೃದ್ಧಿಯಾಗಿ ವ್ಯಾಪಾರದಿಂದ ಇರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಂದಾಗಿರ್ಬೋದು ಧನಾಭಿವೃದ್ಧಿಯಾಗಿ ನೀವು ಶ್ರೀಮಂತಿಕೆಯನ್ನು ಅನುಭವಿಸುತ್ತೀರಿ.
ಒಂದು ವೇಳೆ ಈ ಭಾಗ್ಯರೇಖೆ ತುಂಡಾಗಿದ್ದರೆ ಈಗ ತುಂಡಾಗಿದ್ದರೆ ಒಂದೇ ಕಡೆ ತುಂಡಾಗಿದ್ದರೆ, ಇಲ್ಲಿ ತುಂಡಾಗಿದ್ದರೆ, ಒಂದೇ ಕಡೆ ಅಲ್ಲ 2-3 ಕಡೆಯೂ ತುಂಡಾಗಬಹುದು ಅಥವಾ ಒಂದೇ ಕಡೆ ತುಂಡಾಗಬಹುದು. ಈಗ ತುಂಡಾಗಿದ್ದರೆ, ಭಾಗ್ಯರೇಖೆ ತುಂಡಾಗಿದ್ದರೆ ಅವರು ದುಡಿದ ಹಣವು ಅವರ ಕೈ ಸೇರಿದರೂ ನಿಲ್ಲುವುದಿಲ್ಲ. ದುಡಿದ ಹಣವೆಲ್ಲವೂ ಹಾಳಾಗಿ ನಷ್ಟವಾಗಿ ಖರ್ಚಾಗಿ ಹೋಗಿ ಶ್ರೀಮಂತಿಕೆ ಎಂಬುದು ಕನಸಾಗಿ ಉಳಿಯುತ್ತದೆ. ಆ ರೇಖೆ ಚೆನ್ನಾಗಿದ್ದಾಗ ಮಾತ್ರ ಅವರಿಗೆ ಉತ್ತಮವಾದಂತಹ ಭಾಗ್ಯ ದೊರೆಯುತ್ತದೆ. ಈಗ ನಾವು ನೋಡಿ, ಈಗ ಭಾಗ್ಯರೇಖೆ ಈ ಭಾಗ್ಯರೇಖೆ ನೋಡಿ, ಇದು ಭಾಗ್ಯರೇಖೆ ಹೀಗೆ ಇದೆ. ಅದರ ಜೊತೆಯಲ್ಲಿ ಇಲ್ಲೊಂದು ರೇಖೆ ಹೀಗೆ ಒಂದು ರೇಖೆ ಹೀಗೆ ಹೋಗಿರುತ್ತದೆ. ಆವಾಗ ಇಲ್ಲಿ ಒಂದು ಟ್ರಯಾಂಗಲ್, ಹೀಗೆ ಈ ಟ್ರಯಾಂಗಲ್ ಎಷ್ಟು ಅಗಲವಾಗಿರುತ್ತೋ ಅಷ್ಟು ಅವರಿಗೆ ಹಣವನ್ನು ಸಂಪಾದನೆ ಮಾಡುವಂತಹ ಶಕ್ತಿ ಹೆಚ್ಚಿರುತ್ತದೆ. ಈ ರೀತಿಯ ಒಂದು ಟ್ರಯಾಂಗಲ್, ಮನಿ ಟ್ರಯಾಂಗಲ್ ಯಾರ್ದು ದೊಡ್ಡದಾಗಿರುತ್ತೋ ಆ ದೊಡ್ಡದಾಗಿರುವಷ್ಟು ಅವರು ಹೆಚ್ಚು ಹಣವಂತರಾಗುತ್ತಾರೆ. ಇದು ಚಿಕ್ಕದಾಗುತ್ತಾ ಹೋದಾಗ ಅವರ ಹಣ ಸಂಪಾದನೆಯು ಸಣ್ಣದಾಗಿ ಹೋಗುತ್ತದೆ. ಅವರು ಅಂದುಕೊಂಡ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ನೋಡಿ, ಅಡಚಣೆ. ಈಗ ನೋಡಿ, ಈ ರೀತಿಯ ರೇಖೆಗಳು ನೋಡಿ, ಹಿಂಗೇನ ರೇಖೆಗಳಿದ್ದಾಗ ಅಥವಾ ಹಿಂಗೆ ಅಡ್ಡ ರೇಖೆಗಳಿದ್ದಾಗ ಅಥವಾ ಹೀಗಿದ್ದಾಗ ರೇಖೆಗಳಿದ್ದಾಗ, ಇಂಥ ರೇಖೆಗಳು ಇದ್ದಾಗ, ಯಾವುದೇ ರೇಖೆಗಳಾಗಲಿ ಈ ರೇಖೆಗಳಾಗಲಿ ಇಂಥ ರೇಖೆಗಳು ಇದ್ದಾಗ, ಭಾಗ್ಯರೇಖೆಯಲ್ಲಾಗಲಿ ಇಂಥ ರೇಖೆಗಳಿದ್ದಾಗ ಅವರು ಧನ ಸಂಪಾದನೆಗೆ ಆಗಾಗ್ಗೆ ಅಡಚಣೆಯನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಸೂಚನೆ. ಹಣ ಸಂಪಾದನೆಗೆ ಬರುವಂತಹ ಇದನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಸೂಚನೆ. ಈ ಥರ ಗೆರೆಗಳಿದ್ದಾಗ ಈಗ ಅದು ಮತ್ತೆ ನೋಡಿ, ಈಗ ಇದು ನಮ್ಮ ಜ್ಞಾನ ರೇಖೆ, ಇದು ಹೃದಯ ರೇಖೆ. ಈ ಹೃದಯ ರೇಖೆಯಲ್ಲಿ ಇಲ್ಲಿದೆ, ಇಲ್ಲಿ ಒಂದು ರೇಖೆ ಹೀಗೆ ಮಧ್ಯೆ ಈ ರೀತಿಯ ಒಂದು ರೇಖೆ ಇರುವುದು ಧನಾಭಿವೃದ್ಧಿಯ ಶಕ್ತಿಯನ್ನು, ಧನವನ್ನು ಸಂಪಾದನೆ ಮಾಡುವ ಶಕ್ತಿಯನ್ನು ಹೆಚ್ಚಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಹೃದಯ ರೇಖೆ ಮತ್ತು ಜ್ಞಾನ ರೇಖೆಯ ಮಧ್ಯೆ, ಅದು ನಮ್ಮ ಭಾಗ್ಯರೇಖೆಯ ತಾಳ್ಕೊಂಡಂಗೆ ಒಂದು ರೇಖೆ ಇದ್ದರೆ ಅವರ ಧನಾಭಿವೃದ್ಧಿಯ ಅಡಚಣೆಗಳೆಲ್ಲವೂ ನಿವಾರಣೆಯಾಗಿ ಹೆಚ್ಚು ಧನ ಸಂಪಾದನೆ ಮಾಡುತ್ತಾರೆ. ಆದರೆ ಅವರಲ್ಲಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂಬುದನ್ನು ಮರೆಯಬಾರದು. ಹಣ ಸಂಪಾದನೆ ಮಾಡ್ತಾರೆ, ಹಣ ಸಂಪಾದನೆ ಬಂದಾಗ ಆರೋಗ್ಯದ ಮೇಲೆ ಏರುಪೇರಾಗಬಹುದು ಅಥವಾ ಯಾವುದೋ ಆಸ್ತಿಯ ಬಗ್ಗೆ ಯಾವುದೋ ಗಲಾಟೆ ಆಗ್ಬೋದು. ಹಾಗೆ ಕೆಲವು ಅಡೆತಡೆಗಳು ಬರುತ್ತದೆ. ಇನ್ನು ಶುಕ್ರಪರ್ವದಲ್ಲಿ ಇದು ನಿಮಗೆ ಗೊತ್ತು. ಈ ಶುಕ್ರಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ನೋಡಿ, ಕಪ್ಪು ಚುಕ್ಕೆ ಅನ್ನೋದು ಸಾಮಾನ್ಯವಾಗಿ ಕೆಟ್ಟ ಸೂಚನೆ ಎಂಬುದನ್ನು ಇದೆ. ಆದರೆ ಕೆಲವರ ಹಸ್ತದಲ್ಲಿ ಇಂತಹ ಸೂಚನೆಗಳಿರುವುದು ಉತ್ತಮವಾದಂತಹ ಸೂಚನೆ.
ಅಂದರೆ ಶುಕ್ರಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅವರಿಗೆ ಧನಾಭಿವೃದ್ಧಿಯಾಗುತ್ತದೆ, ಹಣಕಾಸು ಬಂದು ಸೇರುತ್ತದೆ, ಜೀವನದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸುತ್ತಾರೆ ಎಂಬುದು ಅರ್ಥ. ಅದೇ ರೀತಿ ಶನಿ ಬೆರಳಿನಲ್ಲೂ ಈ ರೀತಿ ಶನಿ ಬೆರಳಿನ ಈ ರೀತಿಯ ಚುಕ್ಕೆ ಇರುವುದು ಹಣಕಾಸು ಬಂದು ಸೇರುವಲ್ಲಿ ಹೆಚ್ಚಿನ ನೆರವನ್ನು ತೋರಿಸುತ್ತದೆ ಎಂಬುದನ್ನು ಮರೆಯಬಾರದು. ಇನ್ನು ನೋಡಿ, ಇದು ಈ ರೀತಿ ನಮ್ಮ ಮೀನಿನ ಚಿಹ್ನೆ, ಇದೆಲ್ಲ ಚಿಹ್ನೆ ಇದೆ ನೋಡಿ. ಅದಕ್ಕಿಂತ ಮೊದಲು ನೋಡಿ, ಹೀಗೆ ಒಂದು ಚಿಹ್ನೆ, ಇದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ. ಹೀಗೆ ತಾಗದೇ ಇದ್ದಾಗ ಅದು ಸಹ ಹಣವನ್ನು ಸಂಪಾದನೆ ಮಾಡೋಕ್ಕೆ ಇರುವ ದಾರಿ ಎಂದು ಹೇಳುತ್ತೆ. ಆದರೆ ಕಷ್ಟಪಟ್ಟು ದುಡಿಯಬೇಕು. ಅದು 35ನೇ ವಯಸ್ಸಿನ ಬಳಿಕ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ. 35ನೇ ವಯಸ್ಸಿನ ಬಳಿಕ ಮಾತ್ರ ಅವರಿಗೆ ಹಣ ಸಂಪಾದನೆ ಆಗುತ್ತದೆ. ಹೀಗೆ ಹಲವು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಲವು ವಿಚಾರಗಳನ್ನು ತಿಳ್ಕೊಂಡಾಗ ಹಸ್ತರೇಖ ಸಾಮುದ್ರಿಕೆಯಲ್ಲಿ ಏನೇನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಅಂದರೆ ಜೀವನದಲ್ಲಿ ನಾವು ಮುಂದುವರಿಯಲು ಯಾವ ರೀತಿಯ ಚಿಹ್ನೆಗಳಿರಬೇಕು. ಮೊದಲನೇದಾಗಿ ನಿಮ್ಮ ಮೌಂಟ್ಗಳು, ಅಂದರೆ ಈ ಪರ್ವಗಳನ್ನು ನೋಡಬೇಕು. ಅದರಲ್ಲೂ ಸೂರ್ಯಪರ್ವ, ಗುರುಪರ್ವ ಹಾಗೂ ಶುಕ್ರಪರ್ವಗಳನ್ನು ನೀವು ಗಮನಿಸಬೇಕು. ಅದು ಉಬ್ಬಿದಂತಿರಬೇಕು. ಹಾಗೆ ನೋಡಿ, ಈ ಚಂದ್ರಪರ್ವ ನಿಮಗೆ ವಿದೇಶದಿಂದ ಹಣವನ್ನು ತರುವಂತಹ ಚಿಹ್ನೆ. ಅದರಿಂದ ಭಾಗ್ಯರೇಖೆ ಚಂದ್ರಪರ್ವದಿಂದ ಬಂದಿದ್ದರೆ, ಇಲ್ಲಿಂದ ಭಾಗ್ಯರೇಖೆ ಬಂದಿದ್ದರೆ ನೀವು ಹೆಚ್ಚಿನ ವಿದೇಶದಿಂದ ದುಡಿದು ಹಣವನ್ನು ತರ್ತೀರಿ ಎಂಬುದರ ಸೂಚನೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಹಾಯಾಗಿರಬಹುದು, ಸಂತೋಷವಾಗಿರ್ಬೋದು, ಜೀವನಾಭಿವೃದ್ಧಿಯನ್ನು ಸಾಧಿಸಬಹುದು. ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಬೇಕಾ? ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ, ನೀವು ಮುಂದೆ ಹೇಗಿರ್ತೀರಿ, ನಿಮ್ಮ ಭವಿಷ್ಯ ಏನಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಹಾಕಿರೋ ಉಪಯೋಗ ಇಲ್ಲ. ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ನಂಬರ್ ಅಂತಲೇ ಮಾಡಿದ್ದೀವಿ, ಅಲ್ಲೇ ಬರೆದಿರುತ್ತೆ. ಅದನ್ನು ನೋಡಿ, ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸೋ ಸಾಕು, ಎಸ್ ಅಂತ ಕಳಿಸು ಸಾಕು. ನಿಮಗೆ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಿ ತಿಳಿದುಕೊಂಡು ನಿಮ್ಮ ಜೀವನ ಯಾವ ರೀತಿ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡು ಅದರಂತೆ ಮುಂದುವರೆದರೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.